ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿಯಲ್ಲಿ ಕೆಲ ವಾರ್ಡ್ಗಳಿಗೆ 24 ತಾಸುಗಳ ಕಾಲ ನೀರು ಪೂರೈಕೆ ಆಗ್ತಾಯಿದೆ. ಮತ್ತೊಂದು ಕಡೆ 12ರಿಂದ 15 ದಿನ ಬಂದರೂ ಸಹ ನೀರು ಸಿಗಲಾರದಂಥ ಪರಿಸ್ಥಿತಿ ಕೆಲವು ವಾರ್ಡ್ಗಳದಾಗಿದೆ. ಇದು ಒಂದು ರೀತಿಯಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಒಂದು ಪರಿಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣವಾಗಿದೆ. ಆದರೆ ಜನ ಬೇಸಿಗೆಗೂ ಮುಂಚೆನೇ ಜನ ಹೈರಾಣಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. 10ರಿಂದ 12, 14 ದಿನದವರೆಗೂ ಸಹ ನೀರಿಗಾಗಿ ಬಕಪಕ್ಷಿಯಂತೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹುಬ್ಬಳ್ಳಿಯ ಯಾವ ಏರಿಯಾದಲ್ಲಿ ಈ ಪರಿಸ್ಥಿತಿ ಇದೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ರಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಕುಡಿಯುವ ನೀರು ಬಗ್ಗೆ ಹೇಳ್ತಾ ಇದ್ದೆ. ಬೇಸಿಗೆ ಅಂದ ಕೂಡಲೇ ನಮಗೆ ನೆನಪಾಗೋದೇ ಕುಡಿಯುವ ನೀರು. ಅಂದರೆ ಅಲ್ಲಿ ನೀರಿನ ಕನ್ಸಂಪ್ಷನ್ನು ಜಾಸ್ತಿ ಆಗುತ್ತೆ. ಅದೇ ಸಂದರ್ಭದಲ್ಲಿ ನೀರಿನ ಕೊರತೆಯೂ ಎದುರಾಗಿ ಸಾಕಷ್ಟು ತೊಂದರೆ ಅನುಭವಿಸುವಂತಾಗ್ತದೆ. ಅದರಲ್ಲೂ ಒಂದು ಕಡೆ ಜನಕ್ಕೆ ತೊಂದರೆ ಆಗ್ತಾಯಿದ್ರೆ ಮತ್ತೊಂದು ಕಡೆ ಜಾನುವಾರುಗಳಿಗೂ ಸಹ ತೊಂದರೆ ಆಗ್ತದೆ. ಇನ್ನು ಸಿಟಿ ನಗರ ಪ್ರದೇಶಗಳಲ್ಲಿ ಜನರು ನೀರಿಲ್ಲ ಅಂದರೆ ಖಂಡಿತ ತೀವ್ರ ತೊಂದರೆ ಅಂತ ಅನುಭವಿಸುವಂತಾಗ್ತದೆ. ಇಲ್ಲಿ ಹುಬ್ಬಳ್ಳಿಯ ನಗರದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ 11 ವಾರ್ಡ್ಗಳಿಗೆ ದಿನದ 24 ತಾಸುಗಳ ಕಾಲ 24/7 ನೀರಿನ ಸಪ್ಲೈ ಇದೆ. ಆದರೆ ಉಳಿದ ಕಡೆ ಭಾಳಷ್ಟು ಸಂಕಷ್ಟ ಎದುರಿಸುವಂತಾಗಿದೆ. ಅದರಲ್ಲೂ ಹಳೆ ಹುಬ್ಬಳ್ಳಿಯ ಅಯೋಧ್ಯೆ ನಗರ ಮತ್ತು ನವ ಅಯೋಧ್ಯೆ ನಗರ ಈ ಎರಡೂ ಏರಿಯಾಗಳಲ್ಲಿ ಕುಡಿಯುವ ನೀರಿನ ತತ್ವಾರ ಉಂಟಾಗಿದೆ. ಮೊದಲೇನೆಂದರೆ ವಾಟರ್ ಬೋರ್ಡ್ ಇದ್ದಂಥ ಸಂದರ್ಭದಲ್ಲಿ 6 ದಿನಗಳಿಗೊಮ್ಮೆ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಯಾವಾಗ L&T ಕಂಪನಿಗೆ ಈ ನೀರು ಪೂರೈಕೆ ಜವಾಬ್ದಾರಿ ಕೊಟ್ಟರು, ಆವಾಗಿನಿಂದ ಸಮಸ್ಯೆ ಸ್ಟಾರ್ಟ್ ಆಗಿದೆ. 6 ದಿನ ಹೋಗಿ 12 ದಿನ ಆದರೂ ಸಹ ಸಿಗ್ತಾಯಿಲ್ಲ. ಒಂದೊಂದು ಸರಿ 14 ದಿನಗಳಿಗೂ ಸಹ 15 ದಿನಗಳಿಗೆ ನೀರು ಬರ್ತಾಯಿದೆ. ಇದರಿಂದಾಗಿ ನಾವು ಹೇಗಪ್ಪ ಜೀವನ ಮಾಡೋದು ಅನ್ನೋದು ಜನರ ಪ್ರಶ್ನೆ ಆಗಿದೆ. ಮತ್ತೊಂದು ಕಡೆ ಈ 12 ಇರ್ಬೋದು 14 ದಿನಕ್ಕೆ ನೀರು ಪೂರೈಕೆ ಆಗ್ತಾಯಿದೆ. ಆ ನೀರು ಸಹ ಶುದ್ಧ ನೀರಲ್ಲ, ಅದು ಸಹ ಕಲುಷಿತ ನೀರು ಪೂರೈಕೆ ಆಗ್ತಾ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ಡ್ರೈನೇಜ್ ಮಿಶ್ರಿತ ನೀರು ಬರ್ತದೆ ಮತ್ತು ಭಾಳಷ್ಟು ಸಂದರ್ಭದಲ್ಲಿ ಹುಳು ಬಿದ್ದ ನೀರು ಪೂರೈಕೆ ಆಗ್ತಾಯಿದೆ. ಅಂದರೆ ಶುದ್ಧ ನೀರು ಅನ್ನೋದು ಮರೀಚಿಕೆ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಎರಡೂ ಪ್ರದೇಶಗಳಲ್ಲಿ ಒಂದಷ್ಟು ಬೋರ್ವೆಲ್ ಮೂಲಕ ನೀರು ಸಪ್ಲೈ ಆಗ್ತಾಯಿದ್ರು ಸಹ ಅದು ಕೇವಲ ಪಾತ್ರೆ ತೊಳಿಲಿಕ್ಕೆ ಇತ್ಯಾದಿಗಳಿಗೆ ಅಷ್ಟೇ ಕೆಲಸಕ್ಕೆ ಬರುತ್ತೆ. ಬಟ್ಟೆ ತೊಳೆಯೋದು ಸಹ ಈ ನೀರಿನಿಂದ ಕಷ್ಟ ಆಗಿದೆ. ಹಾಗಾಗಿ ನಳದ ನೀರಿನ ಮೇಲೇ ಇಲ್ಲಿನ ಜನ ಅವಲಂಬಿತರಾಗಿದ್ದಾರೆ. ಮತ್ತು ಎರಡೂ ಬಡಾವಣೆಗಳಿದ್ದಾವೆ, ಅಯೋಧ್ಯೆ ನಗರ ಇರ್ಬೋದು, ನವ ಅಯೋಧ್ಯೆ ನಗರ, ಈ ಎರಡೂ ಸಹ 73 ಮತ್ತು 74 ವಾರ್ಡ್ ಅಂದರೆ ಎರಡೂ ವಾರ್ಡ್ಗಳಲ್ಲಿ ಹಂಚ್ಕೊಂಡು ಹೋಗಿದೆ. ಒಂದು ಕಡೆ BJP ಕಾರ್ಪೊರೇಟರ್ ಇದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ. ಅಂದರೆ ಆಡಳಿತ ಪಕ್ಷದವರು ಇದ್ದಾರೆ, ವಿರೋಧ ಪಕ್ಷದ ಸದಸ್ಯರು ಸಹ ಈ ಪ್ರದೇಶದಲ್ಲಿ ಇದ್ದರೂ ಸಹ ಯಾರಿಂದಲೂ ಸಹ ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಜನ ನೀರಿಗಾಗಿ ಜಾತಕ ಪಕ್ಷಿಯಂತೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೇನು ವಾರಗಟ್ಟಲೆ ಬಂದರೂ ಸಹ ವಾರಗಟ್ಟಲೆ ಕಾದು ಕುಳಿತರೂ ಸಹ ಅದು ಸಪ್ಲೈ ಆಗೋದು ಕೇವಲ 2ರಿಂದ 3 ತಾಸುಗಳು ಮಾತ್ರ. ಅಂದರೆ 14 ದಿನ 15 ದಿನ ಕಾದು ಕುಳಿತರೂ ಸಹ ಅವರಿಗೆ 3-4 ತಾಸೂ ಸಿಗ್ತಾಯಿಲ್ಲ. ಬರೀ 2ರಿಂದ 3 ತಾಸು ನೀರು ಪೂರೈಕೆ ಆಗೋದ್ರಿಂದಾಗಿ ಅಷ್ಟರಲ್ಲೇ ನೀರನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ನೀವು ಹಳೆ ಹುಬ್ಬಳ್ಳಿ ಅಯೋಧ್ಯೆ ಮತ್ತು ನವ ಅಯೋಧ್ಯೆ ನಗರಕ್ಕೆ ಹೋದರೆ ಮನೆಗಳ ಮುಂದೆ ಎಲ್ಲಿ ನೋಡಿದ್ರೂ ಸಹ ಡ್ರಮ್ಗಳು ಕಾಣಿಸ್ತವೆ. ಅಂದರೆ ದೊಡ್ಡ ದೊಡ್ಡ ಸಿಂಟೆಕ್ಸ್ಗಳಲ್ಲಿ ಆ ನೀರು ಸಂಗ್ರಹಿಸಿಟ್ಕೊಂಡು ಆ ದಿನಗಳು ಕಳೆಯುವಂಥ ಪರಿಸ್ಥಿತಿ ಅಲ್ಲಿನ ಜನರಿಗೆ ಅನಿವಾರ್ಯ ಆಗಿದೆ. ಹೀಗಾಗಿ ಪಾಲಿಕೆ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ನಮಗೆ ಬೇರೆ ಕಡೆ ನೋಡಿದ್ರೆ ದಿನಪೂರ್ತಿ ನೀವು ನೀರು ಸಪ್ಲೈ ಮಾಡ್ತಾಯಿದ್ರಿ, ನಮಗೆ ಯಾಕೆ ಅಟ್ಲೀಸ್ಟ್ 3 ದಿನ ಬೇಡ 6 ದಿನಕ್ಕೆ ಒಮ್ಮೆ ಆದರೂ ನೀರು ಸಪ್ಲೈ ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಮಾತು ಇಲ್ಲಿನ ಜನರದ್ದಾಗಿದೆ. ಮತ್ತು ಸಾಕಷ್ಟು ತೊಂದರೆನ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಈಗ ಬೇಸಿಗೆ ಆರಂಭದಲ್ಲಿನೇ ಈ ಪರಿಸ್ಥಿತಿ ಆದರೆ ಮುಂದೆ ಯಾವ ರೀತಿ ಪರಿಸ್ಥಿತಿ ಆಗ್ತದೆ ಅನ್ನೋ ಒಂದು ಪ್ರಶ್ನೆ ಜನತೆ ಇದ್ದಾಗಿದೆ. ಹಾಗಾಗಿ ಈಗ ಕಾರ್ಪೊರೇಟರ್ ಯಾರೇ ಇರಲಿ, ಯಾವ ಪಕ್ಷದವರು ಇರಲಿ, ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ಕೊಡಬೇಕು. ಮತ್ತು ಅದರಲ್ಲೂ ಕಲುಷಿತ ನೀರು ಬರ್ತಾಯಿದೆ, ಹುಳ ಮಿಶ್ರಿತ ಮತ್ತು ಡ್ರೈನೇಜ್ದ ನೀರು ಮಿಶ್ರಿತ. ಇದರಿಂದಾಗಿ ರೋಗ ರುಜಿನಗಳು ಹೆಚ್ಚಾಗ್ತಾ ಇದ್ದಾವೆ. ಮಕ್ಕಳಿಗೆ ನೇರವಾಗಿ ಆ ನೀರನ್ನು ಕುಡಿಸೋದೇ ಕಷ್ಟ ಆಗಿದೆ. ಕಾಯಿಸಿ ಆರಿಸಿ ಕುಡಿಸ್ಬೇಕು, ಇಲ್ಲಾಂದರೆ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅದರ ವ್ಯವಸ್ಥೆನ ಸರಿ ಮಾಡಬೇಕು, ಶುದ್ಧ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋ ಆಗ್ರಹ ಇಲ್ಲಿನ ಜನತೆಯದ್ದಾಗಿದೆ. ಕನಿಷ್ಠ ನೀವು 3 ದಿನಕ್ಕೆ ಕೊಡೋದು ಬೇಡ, 6 ದಿನಗಳಿಗೆ ಒಮ್ಮೆ ಆದರೂ ಈ ಹಿಂದೇನು ಯಾವ ರೀತಿ ವ್ಯವಸ್ಥೆ ಇತ್ತು ಆ ರೀತಿಯ ವ್ಯವಸ್ಥೆನಾದರೂ ಮಾಡ್ರಿ ಅನ್ನೋ ಆಗ್ರಹ ಇಲ್ಲಿನ ಜನತೆಯದ್ದಾಗಿದೆ. ಕುಡಿಯೋ ನೀರು 8ರಿಂದ 10 ದಿವಸ 12 ದಿವಸ ತನಕ ಹೋಗ್ತಾ ಇದೆ ಸರ್. ಈಗ ಬರ್ತಾ ಮೊದಲು 6 ದಿವಸ ಬಿಡ್ತಿದ್ರು, ಇವಾಗ 12 ದಿವಸ ತನಕ ಆಗಿದೆ ಸರ್. ಅದು 2-3 ತಾಸು ಅಷ್ಟೇ ಬಿಡ್ತಾರೆ.
ಟೈಮ್ ಸರಿಯಾಗಿ ಬಿಡೋದಿಲ್ಲ ಸರ್. ಬೆಳಗ್ಗೆ 5ಕ್ಕೆ ಬಿಡ್ತಿದ್ರು, ಈಗ 7-8 ಗಂಟೆ ಹಿಂಗೆ ಬಿಡ್ತಾ ಇದ್ದಾರೆ. ಹೀಗಾಗಿ ನೀರಿಂದು ಭಾಳ ಸಮಸ್ಯೆ ಆಗಿದೆ ಸರ್. ಆಮೇಲೆ ಡ್ಯೂಟಿಗೆಲ್ಲ ಹೋಗೋರು ಇರ್ತಾರೆ, ಅವ್ರಿಗೂ ತುಂಬ ತಾಪತ್ರಯಗಳಾಗ್ತಾಯಿದ್ದಾವೆ ಸರ್. ಬೆಳಗ್ಗೆ ಬಂದು ಹೋಗ್ತಿತ್ತಲ್ಲ ಅವಾಗೇನು ಅನಿಸ್ತಿರ್ಲಿಲ್ಲ ಸರ್. ಎಲ್ಲರೂ ಈ ವಾಟರ್ ಬೋರ್ಡ್ ಇದ್ದಾಗ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಈ L&T ಬಂದಾಗ ಭಾಳ ತೊಂದರೆ ಆಗ್ತಾಯಿದೆ ಸರ್. ಹೀಗಾಗಿ ನೀರಿಂದು ಭಾಳ ಸಮಸ್ಯೆ ಆಗಿದೆ ಸರ್. ಸುಮಾರು ಒಂದು 2 ವರ್ಷದಿಂದ ಆಗ್ತದೆ ಇದ್ರಿ. ನಾವೆಲ್ಲ ಸ್ಟೋರ್ ಮಾಡಿ ಇಟ್ಕೊತೀವಿ ನೀರು. 12 ದಿವಸ 13 ದಿವಸ ಒಂದೊಂದು ಸರಿ 14 ದಿವ್ಸದ ತನಕ ಹೋಗ್ತಾರೆ ರೀ. ಆಮೇಲೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅದು ಹೊಡೆದೈತಿ, ಕರೆಂಟ್ ಇಲ್ಲ, ಏನಾದರೂ ಒಂದು ನಮ್ಮ ಕಾರಣ ಹೇಳ್ತಾರೆ. ಮೊದಲೇ ಉಳಿದ ನೀರು ಬಿಡಾಕ್ತಾರೆ ರೀ, ಸ್ಮೆಲ್ ಇರ್ತಾವೆ, ಪಾಚ್ ಇರ್ತೈತೆ ನೀರು. ಅದೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಹುಳುಗಳು ಜಾಸ್ತಿ ಆಗ್ತಾವೆ. ಮೊದಲು ಈಗ ಬಿಸಿಲು ಸ್ಟಾರ್ಟ್ ಆಗಿದ್ರಿ, ವಾಂತಿ ಭೇದಿ ಸ್ಟಾರ್ಟ್ ಆಗ್ತೈತಿ. ಇದಕ್ಕೆ ನಮಗೆ ಪರಿಹಾರ ಕೊಡಬೇಕು ನೀವು. ಟೈಮ್ ಸರಿಯಾಗಿ ಮೊದ್ಲು ಹೆಂಗೆ ಬಿಡ್ತಿದ್ರು ಅದೇ ರೀತಿನ ನಮಗೆ ಸ್ವಚ್ಛ ನೀರು ಬರಬೇಕು. ಒಂದು 2 ವರ್ಷ ಆಯ್ತು ರೀ ನೀರು ಹಂಗೆ ಹುಳ ಅಂದ ಸಂಬಂಧ ಬಿಡಾಕತೈತಿ. ಮೊನ್ನೆ ಜಗಳ ಆಗೈತಿ ಅದ್ರ ಸಂಬಂಧ, ಹಬ್ಬ ಸಂಬಂಧ, ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಸಂಬಂಧ ನಾವೆಲ್ಲ ಇಸ್ಟ್ರಕ್ ಮಾಡಿದ್ರು ಅಲ್ಲೇ ಹೋಗಿ ನೀರು ಬಿಡ್ರಿ ಅಂತ. ಎಲ್ಲ ಹುಳದ ನೀರು ಬಿಟ್ಬಿಟ್ಟ ನಾನು. ಮತ್ತು ಹೇಳಿದರೆ ಈಗ ಸದ್ಯಕ್ಕೆ ಹೇಳಿದರೆ ಮತ್ತೆ ಶುಕ್ರವಾರ ಬಿಡ್ತೀನಿ ಅನ್ನಾಗತ್ತಾನ. 15 ದಿನ ಆಯ್ತು ನೋಡ್ರಿ, ಈಗ ಶುಕ್ರವಾರಿಗೆ ಬಿಟ್ಟಿದ್ರಿ ನಳ. ಮತ್ತು ಹಿಂಗಿದ್ರೆ ಇಷ್ಟಕ್ಕೆ ಮಾಡ್ಕೊಂಡು ನೀರು ಇರ್ತೀವಿ ನಾವು. ಅದು ಮತ್ತೆ ಅದರಾಗ ಬಿಡ್ತಾನವ. ಬಿಟ್ಟಿದ್ರೆ ಇಲ್ಲದ್ರೆ ಇಲ್ಲ, 2 ತಾಸು 3 ತಾಸು ಅಷ್ಟೆ. ಅದು ಒಂದು ಮನ್ಯಾಗ ನಳ ಇರ್ತೈತಿ, 12-14 ಮನೆ ಇರ್ತೈತಿ ರೀ. ಅದರಾಗ ತುಂಬ್ಕೊಂಡು ಹೋಗ್ಬೇಕು ನಾವು ನೀರು. ಇಲ್ಲ ಅಂದರೆ ಇಲ್ಲ ಬೋರ್ ನೀರು ಇದು ಕುಡಿಬೇಕು ನಾವು. ಹಿಂಗೆ ಮಾಡ್ತಾವ ನಳ. ಭಾಳ ಸಮಸ್ಯೆ ಆಗತೈತಿ ರೀ ನೀರು ಸಂಬಂಧ. 15 ದಿನ ಆಯ್ತು ನೋಡ್ರಿ. ಈಗ ಯುಗಾದಿ ಹಬ್ಬಕ್ಕೆ ಸಂಬಂಧ ಬಿಟ್ಟಿದವ 2 ತಾಸು 15 ದಿನ ಬಿಟ್ಟು ನಾವು ಇಷ್ಟಕ್ಕೆ ಮಾಡ್ಕೊಂಡಿದ್ದೀವಿ ನೀರು. ಇವ ಬಿಡ್ತಾನಂತ 2 ತಾಸು ಬಿಟ್ಬಿಟ್ಟಾನವ ನೀರು. ಈಗ ಹೇಳಿದರೆ ಮತ್ತೆ 15 ದಿನಕ್ಕೆ ಬಿಡ್ತೀನಿ ಅನ್ನಕತ್ತಾನ ನೀರು. ಪಾಲಿಕೆ ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ತದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಏನೀಗ ಬೇಸಿಗೆ ಈಗ ಆರಂಭ ಆಗ್ತಾ ಇದೆ. ಈಗ ಮಾರ್ಚ್ ಎಂಡಿಂಗು, ಇನ್ನು ಏಪ್ರಿಲಲ್ಲಿ ಮತ್ತಷ್ಟು ಕುಡಿಯುವ ನೀರಿನ ತತ್ವಾರ ಎದುರಾಗುವಂಥ ಆತಂಕ ಇದೆ. ಹಾಗಾಗಿ ಈಗಲೇ ಒಂದಷ್ಟು ಏನು ವಾರ್ ಫುಟ್ ಅನ್ನೋ ರೀತಿಯಲ್ಲಿ ಯುದ್ಧೋಪಾದಿಯಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಂಡ್ರೆ ಖಂಡಿತ ಮುಂದೆ ನೀರಿನ ಸಮಸ್ಯೆ ಆಗಲಿಕ್ಕಿಲ್ಲ. ಹಾಗಾಗಿ ಪಾಲಿಕೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕನ್ನೋ ಒಂದು ಆಗ್ರಹ ಏನು ಅಯೋಧ್ಯೆ ಮತ್ತು ನವ ಅಯೋಧ್ಯೆ ನಗರದ ನಿವಾಸಿಗಳ ಆಗ್ರಹವಾಗಿದೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.